ನಮಸ್ಕಾರ ವೀಕ್ಷಕರೇ. 50-50 ಅನುಪಾತ ಎನ್ನುವ ಅವೈಜ್ಞಾನಿಕ ಟೈಟಾನಿಕ್ ಶಿಪ್, ಇದು ಗರುಡ ಟಿವಿಯ ವಿಶೇಷ ವರದಿ. ವೀಕ್ಷಕರೇ, ನಿಮಗೆ ಮುಂಚೆ ಕೂಡ ಗರುಡ ನಿನ್ನೆ ಹೇಳಿತ್ತು ಇಲ್ಲಿ ಅಂದರೆ ಅವರು ಮಾಡಿ ಹೋದ ರಾಡಿ ಅಂತ ಹೇಳಿ. ಈಗ ನಾವು ಗರುಡ ಒಂದು ವಿಶೇಷವಾದ ಒಂದು ಎಪಿಸೋಡನ್ನು ತೊಗೊಂಬರ್ತಾ ಇದ್ವಿ. ಮೊದಲನೇ ಭಾಗ ಇದು ಅಂತ ಹೇಳ್ಬೋದು. ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಒಂದು ಅಲರ್ಟ್ನೆಸ್ ಕೊಡ್ತಾರೆ. ಅಂದರೆ ಮೈಸೂರು ಈ ಮೂಡೋದೇನಿದೆಯಲ್ಲ, MDAದು 50-50 ಅನುಪಾತದಲ್ಲಿ ಹಂಚಿಕೆ ಮಾಡಿರುವ ನಿವೇಶನಗಳನ್ನು ದಯಮಾಡಿ ಯಾರು ಖರೀದಿಸಬೇಡಿ, ಮೋಸ ಹೋಗಬೇಡಿ, ಹಾಗೆ ಇಲ್ಲಿ ಮನಿ ಕಟ್ಟಿದ್ದಾರೆ, ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಭ್ರಮೆಯಲ್ಲಿ ಇರಬೇಡಿ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ಎರಡು ತನಿಖಾ ಸಂಸ್ಥೆಗೆ ನನ್ನ ದೂರ ಅರ್ಜಿ ಮೇಲೆ ಶುರುವಾಗಿದೆ. ಜೊತೆಗೆ ಈಗ ಉದೇಶ್ ಅವರು ಒಂದು ಉಲ್ಲೇಖವನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ 50-50 ಅನುಪಾತದಲ್ಲಿ ಪರಿಹಾರಾತ್ಮಕ ನಿವೇಶನಗಳನ್ನು ಮಂಜೂರು ಮಾಡಿದ್ದು, ಇದೆಲ್ಲ ನಮ್ಮ ದಿನೇಶ್ ಅಪ್ಪನ ಸಮಯದಲ್ಲಿ. ಯಾಕಂದರೆ ಪೂರಾ ಅಲ್ಲಿ ಗಬ್ಬೆಬ್ಬಿಸಿದ್ದೆ ಅವರು. ಸದರಿ ನಿವೇಶನಗಳನ್ನು ಕಲಂ 3-4 ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಆರ್ಡಿನೆನ್ಸ್ 1944 ಪ್ರಕಾರ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ಗೆ ಅನುಮತಿ ದೊರಕಿಸಿಕೊಡುವಂತೆ ಕೋರಿ ಮಾನ್ಯ ಅಪರ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಗೆ ಪತ್ರ ವ್ಯವಹರಿಸಲಾಗಿದೆ. ಈ ಪ್ರಕರಣ ಸಂಬಂಧಿಸಿದಂತೆ ಇಲ್ಲಿ ಈ ಪ್ರಕರಣಕ್ಕೆ ಕೆಲವೊಂದು ದಾಖಲೆಗಳು ಬೇಕಾಗ್ತವೆ. ನಾವು ಮೂಡದಿಂದ ಹಾಗೆ ವಿವಿಧ ಕಚೇರಿಗಳಿಂದ ಪಡೆದುಕೊಂಡು ದಾಖಲೆಗಳನ್ನು ಪರಿಶೀಲನೆ ನಡೆಸಲಾಗುತ್ತದೆ ಅಂತ ಹೇಳಿ ಉದೇಶ್ TJ ಅವರು, ಇವರು ಲೋಕಾಯುಕ್ತ SP ಮೈಸೂರು, ಇವರು 8/6/2026 ಪತ್ರವನ್ನು ಅಂದರೆ ವರದಿಯನ್ನು ನೀಡಿದ್ದಾರೆ. ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾರೆ, ಈ ಮುಂಚೆ ಕೂಡ ನಾನು ಹೇಳ್ತಾರೆ, ಇದೊಂದು ಈ ದಿನೇಶಪ್ಪ ಏನಿದಲ್ಲ 50-50 ಅನುಪಾತದ ಈ ಸೈಟು ಟೈಟಾನಿಕ್ ಶಿಪ್ ಅಂತ ಹೇಳ್ತಾನೆ. ಇದು ಇಂದಿಲ್ಲ ನಾಳೆ ಮುಳುಗೋದೆ. ಯಾಕಂದ್ರೆ ಇದು ಅವೈಜ್ಞಾನಿಕ ಅಂತೇಳಿ ಸ್ನೇಹಮಯಿ ಹೇಳ್ತಾರೆ. 50-50 ಅನ್ನೋದೇ ಇಲ್ಲ, 60-40 ಅಂತ ಹೇಳಿ ಈಗ ಹೇಳ್ತಾರಲ್ಲ. ಈಗ 20-20 ಮ್ಯಾಚ್ ನಂಗೆ 50-50 ಇಲ್ಲಿ ನೀವು ತಗೊಂಡು ಕೈಯನ್ನ ಸುಟ್ಕೋಬೇಡ್ರಿ ಅಂತ ಹೇಳ್ತಾರೆ. ಸ್ನೇಹಮಯಿ ಏನ್ ಹೇಳ್ತಾರೆ? ನಮಸ್ಕಾರ ಸ್ನೇಹಮಯಿ ಸರ್, ಕೃಷ್ಣಮೂರ್ತಿ, ಗರುಡ ಟಿವಿ. ಈಗ ಒಂದು ಅಲರ್ಟ್ನೆಸ್ ಆಲ್ರೆಡಿ ಮುಂಚೆನೂ ಕ್ರಿಯೇಟ್ ಮಾಡಿದ್ರಿ, ಇವತ್ತು ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಅಂದ್ರೆ 50-50 ಅನುಪಾತದ ಏನಿದೆ ಅಲ್ಲ, ಅದು ಒಂಥರ ಟೈಟಾನಿಕ್ ಶಿಪ್ ಇದ್ದಂಗೆ, ಯಾರು ಏರ್ಬೇಡ್ರಿ ನಂಗೆ. ಆಮೇಲೆ ಯಾರು ಹಿಂಗ ಖರೀದಿ ಮಾಡಕ್ ಹೋಗ್ಬೇಡ್ರಿ, ಮೋಸ ಹೋಗ್ಬೇಡ್ರಿ. ಆಮೇಲೆ ಅದು ಹೇಳ್ತಾರಲ್ಲ, ಆಗಕ್ ಪಂಕ್ಚರ್ ಆದ್ರೆ ಅಂತ ಹೇಳಿ ಅಷ್ಟೇ ಬಂದ್ ದುಡ್ಡಿಗೆ ನಂಗೆ ಕೊಡಕ್ಕೂ ಹೋಗ್ಬೇಡ್ರಿ ಅನ್ನೋ ಲೆಕ್ಕಕ್ಕೆ ಹೇಳಿದಿರಿ ಸರ್. ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಿ ಸರ್. 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡ್ಬೇಕು ಅಂತೇಳಿ ಸರಿಯಾದ ರೀತಿಯಲ್ಲಿ ಅಧಿಸೂಚನೆ ಆಗಿಲ್ಲ. ಏನ್ 2015 ಇಸ್ವಿಲಿ ಅಧಿಸೂಚನೆ ಆಗಿದೆ ಅಂತ ಹೇಳ್ತಾರೆ. ಅದರಲ್ಲಿ ಸ್ಪಷ್ಟವಾಗಿ ಗಮನಿಸಿದಾಗ 50 ಅನ್ನೋದನ್ನ 40 ಅನ್ನೋದು 50 ಅಂತೇಳಿ ಬದಲಾವಣೆ ಮಾಡಿ ಕೇಳಿದ್ರೆ ಅಷ್ಟೇ ಹೊರತು 60 ಅನ್ನೋದು 50 ಅಂತೇಳಿ ಬದಲಾವಣೆ ಮಾಡೋ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಹಾಗಾಗಿ ಮೊದಲು ಏನಿತ್ತು 60-40 ಅಂದ್ರೆ ಅನುಪಾತ ಅಂತಿತ್ತು, ಅದ್ರಲ್ಲಿ ಈಗ 40 50 ಅಂತ ಬದಲಾವಣೆ ಮಾಡಿದ್ರೆ 60-50 ಅಂತ ಆಗುತ್ತೆ. 60-50ರಲ್ಲಿ ಯಾವುದೇ ಕಾರಣಕ್ಕೂ ನಿವೇಶನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಅವೈಜ್ಞಾನಿಕ ಆಧಾರ ಅಧಿಸೂಚನೆ ಇಟ್ಕೊಂಡು ಸಾವಿರಾರು ನಿವೇಶನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಂಚಿಕೆ ಮಾಡಿದ್ದಾರೆ. ಬೇರೆ ಯಾವುದೇ ಪ್ರಾಧಿಕಾರನೂ ಹಂಚಿಕೆ ಮಾಡಿಲ್ಲ. ಹಾಗಾಗಿ ಇದ್ರ ಬಗ್ಗೆನೇ ಏನ್ ಪ್ರಕರಣ ದಾಖಲೆ ಲೋಕಾಯುಕ್ತದಲ್ಲಿ ನಡೀತಾ ಇದೆ, ಮತ್ತೆ ಜಾರಿ ನಿರ್ದೇಶನ ಕೂಡ ತನಿಖೆ ನಡೀತಾ ಇದೆ. ತನಿಖೆ ಮಾಡೋ ಸಂದರ್ಭದಲ್ಲಿ ಅದು ಅಕ್ರಮವಾಗಿ ಕೊಟ್ಟಿರೋದು ಕಂಡು ಬಂದಾಗ ಕಾನೂನುಬದ್ಧವಾಗಿ ಆ ನಿವೇಶನ ವಾಪಸ್ ಕೊಡುವಂತ ಎಲ್ಲಾ ಸಾಧ್ಯತೆ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ 50-50 ಅನುಪಾತ ನಿವೇಶನ ಏನ್ ಪಡೆದಿದ್ದಾರೆ ಯಾರಿಗೂ ಅದು ಸಿಗೋಕ್ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಆ ಅಧಿಸೂಚನೆ ಆಗಿದ್ದು 2015ರಲ್ಲಿ. 50-50 ಅನ್ನೋದೇ ಅವೈಜ್ಞಾನಿಕ ಅಂತ ಹೇಳ್ತೀರಾ ಸರ್? ಹೌದೌದು. ಅಲ್ಲ, ಅದು ಅಧಿಸೂಚನೆ ಫಸ್ಟ್ ಉಲ್ಲೇಖ ಇಲ್ವಲ್ಲ, 50-50 ಉಲ್ಲೇಖ ಇಲ್ವೇ ಇಲ್ಲ. ನೀವು ಅದನ್ನ ವಿಶ್ಲೇಷಣೆ ಮಾಡಿದಾಗ 60-50 ಅಂತ ಆಗುತ್ತೆ. 60-50 ಹೆಂಗ್ ಕೂಡ ಸಾಧ್ಯ ಆಗುತ್ತೆ? ಈಗ ನಿಮ್ದೇ ಒಂದು ಕಂಪ್ಲೇಂಟ್ ಇದ್ದಲ್ಲ ಸರ್, ದೂರಾರ್ಜಿ, ಅಂದ್ರೆ ಈಗ ಲೋಕಕ್ಕೆ ಆಮೇಲೆ ಇಡಿಗೆ ಎರಡೂ ಕೊಟ್ಟಿದ್ರಿ ತಾವು. ಹೌದು. ಸೊ ಇದ್ರ ಮೇಲೆ ಈಗ ಆಲ್ರೆಡಿ ತನಿಖೆ ಪ್ರಗತಿಯಲ್ಲೇ ಇದೆ ಈಗ. ಹೌದು ಸರ್, ತನಿಖೆ ನಡೀತಾ ಇದೆ. ಈಗಾಗಲೇ ಜಾರಿ ನಿರ್ದೇಶನ 100 ನಿವೇಶನ ಮುಟ್ಗೋಲು ಹಾಕೊಂಡಿದ್ದಾರೆ. ಮತ್ತೆ ಈಗ ಲೋಕಾಯುಕ್ತರು ಕೂಡ ಏನ್ GT ದಿನೇಶ್ ಕುಮಾರ್ ಅಕ್ರಮವಾಗಿ ನಿವೇಶನ ಅದನ್ನ ಮುಟ್ಗೋಲು ಹಾಕೊಳ್ಳೋದಕ್ಕೆ ಅವರು ಕೂಡ ಕಾನೂನು ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಅಟ್ಯಾಚ್ಮೆಂಟ್ ಆಗೋದು ಖಚಿತ ಅನ್ನಂಗ ಅದೇ. ಯಾಕಂದ್ರೆ ಅಪರ ಪೊಲೀಸ್ ಮಹಾನಿರ್ದೇಶಕರಿಗೆ ಅವ್ರು ಲೆಟರ್ ಬರ್ದಿದ್ದಾರೆ, ಅಂದ್ರೆ ವರದಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಎಲ್ಲ 50-50 ನಿವೇಶನಗಳು ಏನು ಹಂಚಿಕೆ ಇದೆ ಅವೆಲ್ಲವೂ ಕೂಡ ವಾಪಸ್ಸು ಪ್ರಾಧಿಕಾರಕ್ಕೆ ಬಂದೇ ಬರುತ್ತೆ. ಹಾಗಾಗಿ ಕೆಲವರು ಏನ್ ಮಾಡ್ತಾ ಇದಾರೆ, 50-50 ಅಕ್ರಮವಾಗಿ ನಿವೇಶನ ಪಡೆದಿರೋರು ಅಮಾಯಕರಿಗೆ ಕಡಿಮೆ ಬೆಲೆಗೆ ಕೊಡುವಂತದ್ದು ಮಾಡ್ತಾ ಇದಾರೆ.
ಕೆಲವರು ಗೊತ್ತಿದ್ರು ಕೂಡ ಗೊತ್ತಿಲ್ಲದ್ರು ಕೂಡ ಕಡಿಮೆ ಬೆಲೆ ಸಿಗುತ್ತಲ್ಲ, ನೋಡೋಣ ಮುಂದಕ್ಕೆ ಏನಾಗುತ್ತೆ, ಕೋರ್ಟಲ್ಲಿ ಏನಾದ್ರು ಮಾಡಬಹುದು, ಪ್ರಯತ್ನ ಪಡೋಣ ಅನ್ನೋ ನಿಟ್ಟಿನಲ್ಲಿ ಹೌದು ಕಡಿಮೆ ಬೆಲೆ ಖರೀದಿ ಮಾಡೋಂತ ನಡೀತದೆ. ಮತ್ತ್ ಕೆಲವರು ಬೇಕು ಅಂತೇಳಿ ಬೇರೆಯವ್ರಿಗೆ ಹೊರಗಡೆ ಮಾಡಿದ್ರೆ ನಮ್ಗೇನು ತೊಂದರೆ ಆಗಲ್ಲ ಅನ್ನೋ ರೀತಿಯಲ್ಲಿ ಕೊಡ್ತಾ ಮಾಡ್ತಾ ಇದಾರೆ. ಈ ತರದ ಹಲವಾರು ಅಂಶನ ಇಟ್ಕೊಂಡು ಮಾರಾಟ ಮಾಡ್ತಾ ಕಂಡು ಬಂದಿದೆ. ಸರ್, ಈಗ ನೀವು ಅದರಲ್ಲಿ ಉಲ್ಲೇಖ ಮಾಡಿದ್ರಲ್ಲ, ಈಗ ಮನಿ ಕಟ್ಟಿದ್ಮೇಲೆ ಯಾರು ಏನು ಮಾಡ್ಕೊಳಂಗಿಲ್ಲ ಅಂತ ಹೇಳಿ, ಹಂಗ ಅದು ಕೂಡ ಕೆಲವರು ಮಾಡ್ತಾರೆ. ಇಲ್ಲ, ಖಂಡಿತವಾಗ್ಲು ಮನೆ ಕಟ್ಟಿರ್ಲಿ, ಎಷ್ಟು ಕೋಟಿ ಖರ್ಚು ಮಾಡಿರ್ಲಿ, ಆ ಆಸ್ತಿ ಪ್ರಾಧಿಕಾರ ವಾಪಸ್ ಬಂದೇ ಬರುತ್ತೆ. ಯಾಕಂದ್ರೆ ಅದು ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟ ಆಸ್ತಿ ಆಗಿರೋದ್ರಿಂದ ಕಾನೂನುಬದ್ಧವಾಗಿ ಪಡೆದಿಲ್ಲವಾದ್ರೂ ನೀವು ಮನೆ ಕಟ್ಟಿರೋ ತಕ್ಷಣ ಅದು ಕಾನೂನುಬದ್ಧ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಇನ್ನೊಬ್ಬರ ಜಾಗದಲ್ಲಿ ನಾವು ಮನೆ ಕಟ್ಟಿದಂಗೆ ಇದು ಒಂದು ರೀತಿಯಿಂದ. ಹೌದು. ಸರ್, ಅನವಶ್ಯಕವಾಗಿ ಕೋಟಿ ಗಟ್ಟಲೆ ಲಕ್ಷಾಂತರ ರೂಪಾಯಿ ಕಳ್ಕೊಳ್ಳಂಗೆ ಆಗುತ್ತೆ ಅಷ್ಟೇ. ಹಾಗಾಗಿ ಯಾವುದೇ ವ್ಯಕ್ತಿಗಳು ಕೂಡ ಏನು 50 ರೂಪಾಯಿ ನಿವೇಶನ ಹಂಚಿಕೆ ಮಾಡಿದ್ರೆ ಅದು ಯಾವುದನ್ನು ಖರೀದಿ ಮಾಡಬಾರದು, ಮತ್ತೆ ಖರೀದಿ ಮಾಡಿದ್ರು ಕೂಡ ಅಲ್ಲಿ ಮನೆ ಕಟ್ಟಬಾರದು ಅನ್ನೋದು ನನ್ನ ಕಳಕಳಿ ಮನವಿ. ಓಕೆ, ಧನ್ಯವಾದ ಸರ್, ಮಾತಾಡಿ. ನಮಸ್ಕಾರ. ಕೇಳಿದ್ರಲ್ಲ, ಈಗ ಮೂಢ ಮತ್ತು ಅವರು ಮಾಡಿ ಹೋದ ರಾಡಿ ಭಾಗ 2ರಲ್ಲಿ ಬರ್ತವೆ. ಕೆಲವೊಬ್ಬರಿಗೆ ಹೇಳ್ತಾರಲ್ಲ, ಕೆಲವೊಂದು ದಾಖಲೆಗಳನ್ನ ತೋರಿಸಿದ್ಮೇಲೆ ಎಲ್ಲೇ ಒಂದ್ ಕಡೆ ಬಾಯಿಗೆ ಏನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನಾದ್ರೂ ಕೇಳಬೇಕು ಅಂದ್ರೆ ಕಾಲಿಗೆ ವೆರಿಕೋಸ್ ವೇನ್ಸ್ ಬಂದ್ರೆ ಬಾಯಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ವಿಚಿತ್ರ ಅನಿಸ್ತದೆ. ಇರ್ಲಿ, ಗುಣಮುಖರಾಗ್ಲಿ. ಬರೋಣ, ಅದ್ಭುತವಾದ ವಿಚಾರಗಳನ್ನ ಭಾಗ 2ರಲ್ಲಿ ತಗೊಂಡ್ಬರ್ತೇನೆ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.